ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಂದ ಮಹತ್ವದ ಆದೇಶ ಆಗಿದೆ. ಇಬ್ಬರು ಮಾತ್ರ ಔಟ್ ಆಗ್ತಾರೆ. ಈಗಿರೋರಲ್ಲಿ ಇಬ್ಬರ ರಾಜೀನಾಮೆ ಖಚಿತವಾಗಿದೆ. ಖಾತೆ ಹಂಚಿಕೆ ಬಗ್ಗೆ ಕೂಡ ನಿರ್ಧಾರವನ್ನು ತಿಳಿಸಿದೆ ಹೈಕಮಾಂಡ್. ಏನದು? ಸೆಷನ್ಗೂ ಮುನ್ನ ಏನು ನಡೆಯುತ್ತೆ, ಸೆಷನ್ ಆದಮೇಲೆ ಏನು ನಡೆಯುತ್ತೆ, ಡೀಟೇಲ್ಸ್ ಇರ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಅಂತೂ ಇಂತೂ ಕಷ್ಟಪಟ್ಟು ಹೈಕಮಾಂಡ್ ಮುಂದೆ ಎಲ್ಲ ತಿಳಿಸಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ತನ್ನ ಲಿಸ್ಟ್ ಇಟ್ಟಿದ್ದಾರೆ ಯಾರಿಗೆ ಯಾವ ಖಾತೆ ಹಂಚಿಕೆ ಅಂತ. ಬಟ್ ಹೈಕಮಾಂಡ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿಬಿಟ್ಟಿದೆ, ಅದನ್ನು ನಾವೇ ಫೈನಲ್ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಮಾತಾಡೋಣ. ಖಾತೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೆಂಗೀಗ ಕಳವಳ ಶುರುವಾಗಿದೆ, ಹೇಗೆ ಹೈಕಮಾಂಡ್ ಟೆನ್ಷನ್ ತಂದಿಟ್ಟಿದೆ ಮುಖ್ಯಮಂತ್ರಿಗಳಿಗೆ ಅನ್ನೋದನ್ನು. ಅದಕ್ಕಿಂತ ಮುಂಚೆ ಇಬ್ಬರು ಮಂತ್ರಿಗಳು ಈಗಿರೋರಲ್ಲಿ ಔಟ್ ಆಗೋದು ಫಿಕ್ಸ್ ಆಗಿದೆ. ಈಗ ಡೌಟ್ ಇತ್ತಲ್ಲ, ಆಗ್ತಾರಾ, ಬಹುತೇಕ ಒಂದಿಬ್ಬರು 3 ಜನ ಔಟ್ ಆಗಬಹುದು ಅನ್ನೋ ಚರ್ಚೆ ಈಗ ಒಂದು ವಾರದಿಂದ ನಡೀತಾ ಇದೆ. ರಿವ್ಯೂ ಕೂಡ ನಿಮ್ಮ ಮುಂದೆ ಇಟ್ಟಿತ್ತು. ಯಾರು ಬಹುತೇಕ ಔಟ್ ಆಗುವಂಥ ಸಾಧ್ಯತೆ ಇದೆ, ಯಾರನ್ನು ಕರ್ಕೊಂಡು ಬರ್ತಾರೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಹೌದು ಬದಲಾವಣೆ ಮಾಡೋದು ಸತ್ಯ ಅಂತ. ಆದರೆ ಯಾವಾಗ ಮಾಡ್ತಾರೆ? 13ನೇ ತಾರೀಕಿನ ಸೆಷನ್ ಶುರುವಾಗುತ್ತೆ. ಸೆಷನ್ ಆದ ತಕ್ಷಣ ಇಬ್ಬರನ್ನು ಡ್ರಾಪ್ ಮಾಡೋ ನಿರ್ಧಾರ ಹೈಕಮಾಂಡ್ದು. ಯಾರಿಬ್ಬರನ್ನು ತಗೊಳ್ತಾರೆ ಅಂದರೆ ಅದರ ಖಚಿತವಾಗಿಬಿಟ್ಟಿದೆ. ಬಸವರಾಜ ಶಿವಣ್ಣವ್ರು ಸಿದ್ದರಾಮಯ್ಯನವ್ರು ಹೆಂಗೆ ನಡಗಿಸಿದ್ದಾರೆ ಅಂದರೆ, ಈಗ ಅವರನ್ನು ತಗೊಳ್ಳದೆ ಹೋದರೆ ಯತೀಂದ್ರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ತನಕ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ ಅಂತಲೇ ಕೇಳಿ ಬರ್ತಿರೋದು. ಹಾಗಾಗಿ ಕುರುಬ ಸಮುದಾಯಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಬಸವರಾಜ ಶಿವಣ್ಣನವರು ಮಂತ್ರಿ ಆಗೋದು ಅನಿವಾರ್ಯ. ಸಿದ್ದರಾಮಯ್ಯನವರ ಮಾತನ್ನು ಮೀರಿದರೆ ಹೈಕಮಾಂಡ್ ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಿದ್ದಂಗೆ ಈಗ ಬಸವರಾಜ ಶಿವಣ್ಣವ್ರು ಇನ್ನಾಗೋದು ಫಿಕ್ಸ್ ಆಗಿದೆ. ಅದು ಅಂತಿಮವೇ ಆಗಿಬಿಟ್ಟಿದೆ ಡೆಲ್ಲಿಯಿಂದ. ಹಾಗೆ ಕೃಷ್ಣಪ್ಪನವರು ಎಲ್ಲಿ ತನಕ ಅಂದರೆ ಅವರು ಪಕ್ಷ ಬಿಡೋ ತನಕ ರೆಡಿ ಇದ್ದಾರೆ. ಇಬ್ಬರು, ಒಂದಲ್ಲ 2 ವಿಕೆಟ್ ಅಲ್ವಾ. ಹಾಗಾಗಿ ಪ್ರಿಯಾ ಕೃಷ್ಣ ಅವ್ರಿಗೆ, ಕೃಷ್ಣಪ್ಪ ಅವ್ರಿಗೆ ಯಾರಿಗಾದರೂ ಕೊಡ್ಬೋದು ಮಂತ್ರಿನ. ಅವ್ರು ಕೊಡದೇ ಇದ್ರೆ ಮಾತ್ರ ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ಗೆ ಕೊಡಲಿ ಪೆಟ್ಟು ಬೀಳುತ್ತೆ, ಅಂತಹ ಬೆಳವಣಿಗೆ ಆಗುತ್ತೆ. ಸೊ ಅವ್ರಿಗೂ ಕೊಡೋದಕ್ಕೆ ನಿರ್ಧಾರ ಆಗಿದೆ. ಕೃಷ್ಣಪ್ಪ ಇಲ್ಲ ಪ್ರಿಯಾ ಕೃಷ್ಣ, ಇಬ್ಬರಲ್ಲೊಬ್ಬರು. ಈ ಕಡೆ ಬಸವರಾಜ ಶಿವಣ್ಣನವರು. ಈ 2 ಸೀಟು ಭರ್ತಿ ಆಗುತ್ತೆ. ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಅವ್ರ ಬದಲು ಯಾರು ಔಟ್ ಆಗ್ತಾರೆ ಅನ್ನೋದಕ್ಕೆ ಮಾತ್ರ ಇನ್ನೂ 100% ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಒತ್ತಡ ಕೇಳಿ ಬರ್ತಿರೋದು ನಾಗೇಂದ್ರ ಅವ್ರನ್ನ ಬಿಡಿ ಅಂತ ಚಾನ್ಸೇ ಇಲ್ಲ. ನಾಗೇಂದ್ರ ಮೇಲೆ ಏನೇ ಕೇಸ್ ಇರಬಹುದು, ಮತ್ತೊಂದಿರಬಹುದು, BJP ಮುಗಿಬೀಳಬಹುದು. ಈಗ ಸೆಷನ್ ಆರಂಭದ ದಿನವೇ ಇದನ್ನು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ನಾಗೇಂದ್ರ ಅವ್ರನ್ನ ಮಾತ್ರ ಕೈ ಬಿಡಲ್ಲ. ಅದಂತೂ ಶತಸಿದ್ಧ. ಏನಾದರೂ ಸೀಕ್ರೆಟ್ ಅನ್ನೋದು ಗೊತ್ತಾಗ್ತಿಲ್ಲ. BJP ಹೇಳ್ತಿರೋದು ಇಷ್ಟೇ, ಅವರು ದೊಡ್ಡವ್ರ ಹೆಸರೊಬ್ಬರದ್ದು ಹೇಳಕ್ಕೆ ರೆಡಿ ಇದ್ದಾರೆ. ಹೊರಗೆ ಬಿಟ್ಟರೆ CBI ಅವ್ರ ಬಾಯಿ ಬಿಡಿಸ್ಬಿಡತ್ತೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಟ್ಟು ಅವ್ರ ಬಾಯಿ ಬಿಗಿಯಾಗಿರೋ ಥರ ನೋಡ್ಕೊಳ್ಳೋದು ಅನಿವಾರ್ಯ ಅಂತ ಆರೋಪ ಮಾಡ್ತಿದ್ದಾರೆ BJP ಅವ್ರು. ಗೊತ್ತಿಲ್ಲ. ಆದರೆ ನಾಗೇಂದ್ರ ಅವ್ರಿಗೆ ಇಷ್ಟೆಲ್ಲ ಆರೋಪ, ಸಮಸ್ಯೆ, ಸಂಕಷ್ಟಗಳ ನಡುವೆಯೂ ಮತ್ತೆ ಮಂತ್ರಿ ಆಗಿರೋದು, ಇಷ್ಟು ಜನ ಆಕಾಂಕ್ಷಿಗಳಿರುವಾಗ ಆಶ್ಚರ್ಯನೇ. ಸೊ ಅವ್ರನ್ನ ಕೈ ಬಿಡೋ ಚಾನ್ಸೇ ಇಲ್ಲ. ಯಾರೇನೇ ಹೇಳ್ಬೋದು, ನಾಗೇಂದ್ರ ಅವ್ರು ಔಟ್ ಆಗಲ್ಲ. ಆದರೆ ಅವ್ರಿಗೆ ಕಾನೂನು ಸಂಕಷ್ಟ ಎದುರಾಗಿ ಉರುಳು ಬಿಗಿಯಾಗಿ ಕುರ್ಚಿ ಶೇಕ್ ಆದರೆ ಅದು ಮುಂದಿನ ದಿನಗಳಲ್ಲಿ ಆಗಬಹುದು. ಅಲ್ಪಸಂಖ್ಯಾತರಲ್ಲಿ ಇಬ್ಬರಲ್ಲೊಬ್ರು ರಿಜ್ವಾನ್ ಮತ್ತೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅವರೇ ಹೋಗಲಿ ಅಂತ ಸ್ವಪಕ್ಷೀಯರ ಆಗ್ರಹ. ಯಾಕಂದರೆ ಅವ್ರ ಮೇಲೆ ಆರೋಪ ಇದೆ ಪಕ್ಷದ್ರೋಹ. ರಿಜ್ವಾನ್ ಈಗ ಬಂದವರು ಅಂತ ಹೇಳ್ತಿದ್ದಾರೆ. ಬಟ್ ಏನು ಜಮೀರ್ ಅವ್ರನ್ನೆಲ್ಲ ಕೈ ಬಿಡೋದು ಅಷ್ಟು ಸುಲಭ ಅನ್ನಿಸ್ತಿಲ್ಲ. ಹಾಗಾಗಿ ಇಬ್ಬರಲ್ಲಿ ಯಾರನ್ನು ಬಿಡ್ತಾರೆ ಅನ್ನೋದೇ ಬಹಳ ಕುತೂಹಲ. ರಿಜ್ವಾನ್ ಅವರು ಈಗಷ್ಟೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಲಿಷ್ಠರಾಗಿ ಬೆಳೀತಿರುವಂಥ ಒಬ್ಬರು ನಾಯಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಫ್ಯೂ ಡೇಸ್ ಅಷ್ಟೇ ಮಿನಿಸ್ಟರ್ ಆಗಿದ್ರು ಅಂತ ಅಮ್ಮಾಜಿ ಮಾಡೋ ಪ್ಲ್ಯಾನ್ ಇರಬಹುದು. ರಿಜ್ವಾನ್ ಅವರ ಸುತ್ತಾನೆ ಚಾನ್ಸಸ್ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಜಮೀರ್ ಅವರು ಕೈ ಬಿಡೋ ಥರ ಎಲ್ಲ ಇದ್ದಿದ್ರೆ ಅವ್ರನ್ನ ಒಳಗೆ ತಗೊಳ್ತಾನೆ ಇರಲಿಲ್ಲ. ಆ ಆಪ್ಷನ್ ಇದೆ ಅಂದಿದ್ರೆ ಜಮೀರ್ ಅವ್ರ ಸುತ್ತ ಹೈಕಮಾಂಡ್ ರಿಸ್ಕ್ ತಗೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಬೇಡ ಅಂದ್ರೂ ಸಿದ್ದರಾಮಯ್ಯನವರು ಜಮೀರ್ ಹೆಸರನ್ನೇ ಹೇಳಿಲ್ಲ. ಅದನ್ನು ಯತೀಂದ್ರ ಸಿದ್ದರಾಮಯ್ಯನವರೇ ಓಪನ್ ಆಗಿ ಹೇಳಿದ್ದಾರೆ. ಅಷ್ಟಾದ ಮೇಲೂ ಜಮೀರ್ ಅವ್ರನ್ನ ತೊಗೊಂಡಿದ್ದಾರೆ ಅಂದರೆ ಅವ್ರನ್ನ ಬೇಕು ಅಂತಲೇ ತೊಗೊಂಡಿದ್ದಾರೆ. ಹಾಗಾಗಿ ಬಹುತೇಕ ರಿಜ್ವಾನ್ ಅವ್ರಿಗೆ ಸಂಕಷ್ಟ ಅಂತ ಅನ್ನಿಸ್ತಿದೆ. ಅವ್ರನ್ನಿಬ್ಬರನ್ನ ಕೈಬಿಟ್ಟು, ಅಂದರೆ ರಿಜ್ವಾನ್ ಅವ್ರನ್ನ ಕೈಬಿಟ್ಟು ಆ ಜಾಗಕ್ಕೆ ಖಾನಿಜ್ ಫಾತಿಮಾ ತೊಗೊಂಡ್ಬಿಟ್ರೆ ಮಹಿಳಾ ಕೋಟ, ಅಲ್ಪಸಂಖ್ಯಾತರಲ್ಲಿ ಇನ್ನೊಂದು ಸೀಟು ಎಲ್ಲ ಆಗುತ್ತೆ.
ಮಹಿಳೆಯರಿಗೆ ಒಬ್ರು ಕೊಡಲೇಬೇಕಲ್ಲ, ಸೊ ಅದು ಫುಲ್ಫಿಲ್ ಆದಂಗೆ ಆಗುತ್ತೆ. ಸೊ ಒಂದು ಖಾಲಿ ಇರೋದು, ಇಬ್ಬರು ರಾಜೀನಾಮೆ ಕೊಡೋರು, ಅಲ್ಲಿಗೆ ಸರಿಯಾಗುತ್ತೆ. ಒಕ್ಕಲಿಗರಲ್ಲೂ ಒಬ್ಬರು ಕೆಳಗಿಳಿಸ್ಬಿಟ್ರೆ ಟೆನ್ಷನ್ ದೂರ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಾಲಕೃಷ್ಣ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಇಬ್ಬರಲ್ಲಿ ಯಾರು ಬಹುತೇಕ ನಾವು ರಿಪೋರ್ಟ್ ಮಾಡ್ಕೊಂಡು ಬಂದಂಗೆ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಇದು ಫಸ್ಟ್ ಚಾನ್ಸ್ ಆಗಿರೋದ್ರಿಂದ ಖಂಡಿತ ಅವ್ರನ್ನ ಕೈ ಬಿಡಲ್ಲ ಡಿ ಕೆ ಶಿವಕುಮಾರ್ ಅವರು. ಚಲುವರಾಯಸ್ವಾಮಿ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿರೋದ್ರಿಂದ ಅವ್ರು ಮತ್ತೆ ಮಾಜಿ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇಬ್ಬರು ರಾಜೀನಾಮೆ ಪಕ್ಕ. ಬಹುತೇಕ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಅದು ಚಲುವರಾಯಸ್ವಾಮಿ ಮತ್ತು ರಿಜ್ವಾನ್ ಅರ್ಷದ್ ಅವ್ರು ಆಗಿರ್ತಾರೆ. ಗೊತ್ತಿಲ್ಲ, ಇದಿನ್ನೂ ಅಂತಿಮ ಆಗಿಲ್ಲ. ಹಾಗಾಗಿ ಆ ಜಾಗಕ್ಕೆ ಬಸವರಾಜ ಶಿವಣ್ಣವ್ರು, ಕೃಷ್ಣಪ್ಪ ಮತ್ತು ಖನಿಜ್ ಫಾತಿಮಾ 3 ಸೀಟ್ ಫಿಲ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಂಪುಟ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳನ್ನು ಹೊರಗಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದೆ. ಸಮಸ್ಯೆ ಇದರಿಂದ ಎಲ್ಲ ಅಂತಿಮ ಆಗಿಬಿಡುತ್ತೆ ಅಂತಲ್ಲ, ಹೊಸ ಹೊಸ ಬಗೆಯಲ್ಲಿ ಬಂದೇ ಬರುತ್ತೆ. ಖ್ಯಾತೆ ಕೂಡ ಜೋರಾಗೇ ಇದೆ. ಬಟ್ ಅಟ್ಲೀಸ್ಟ್ ಈಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿಂದ ಎಲ್ಲ ಫೈನಲ್ ಮಾಡಿಸ್ತಿದ್ದಾರೆ. ತಾನೇ ಮಾಡ್ತಿಲ್ಲ, ಅವ್ರು ಹೈಕಮಾಂಡ್ ಮೂಲಕವೇ ಪ್ರತಿಯೊಂದು ಸೂಜಿ ಆ ಕಡೆ ಎತ್ತಿಡಬೇಕು ಅಂದರೂ ಹೈಕಮಾಂಡ್ ಮೂಲಕ ಶಂಖದಿಂದನೇ ತೀರ್ಥ ಬರೋ ಥರ ಮಾಡ್ತಿದ್ದಾರೆ. ಬಿಕಾಸ್ ಸಿದ್ದರಾಮಯ್ಯನವರ ಆತಂಕ ಅವರ ಸರ್ಕಾರಕ್ಕಿದೆ. ಡಿ ಕೆ ಹಿಂಗೆ ಮಾಡಿದ್ರು ಅಂತ ಆಗಬಾರ್ದು, ಆ ರೀತಿ ಕಾಳಜಿ ವಹಿಸಬೇಕಾಗತ್ತೆ. ಈಗ ನೋಡಿ ಹೈಕಮಾಂಡು ಯಾವ ಥರ ಕರ್ನಾಟಕ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದೆ, ಅಥವಾ ಡಿ ಕೆ ಶಿವಕುಮಾರ್ ಅವರೇ ಈ ಥರ ಮಾಡಿಸ್ತಿದ್ದಾರೋ ಗೊತ್ತಿಲ್ಲ. ಖಾತೆ ಹಂಚಿಕೆ ಕೂಡ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ನಡೀತಿಲ್ಲ. ಪಟ್ಟಿ ಕೊಟ್ಟು ಬಂದಿದ್ದಾರೆ, ನಾವೇ ಫೈನಲ್ ಮಾಡಿ ಕಳಿಸ್ತೀವಿ ಅಂದರೆ ಲಿಸ್ಟ್ ಯಾರಿಗೇನು ಕೊಡಬೇಕು ಅಂತ ಹೈಕಮಾಂಡೇ ಹೇಳ್ತಿದೆ. ಈ ಸಲ ವಿಶೇಷನೇ ಇಲ್ಲ ಬಿಡಿ, ಸ್ಪೀಕರ್ ಹೆಸರೇ ಕಳಿಸ್ಕೊಟ್ಟ ಮೇಲೆ ಇನ್ನು ಖಾತೆ ಹಂಚಿಕೆ ಮಾಡೋದೇನು? ಮುಖ್ಯಮಂತ್ರಿ ವಿವೇಚನೆ, ಸಂಪುಟನೂ ಇಲ್ಲ, ಖಾತೆನೂ ಇಲ್ಲ, ಎಲ್ಲ ಡೆಲ್ಲಿಯಿಂದ ಆಗ್ತಿದೆ. ಇದೇ ಮೊದಲ ಬಾರಿಗೆ ಈ ಥರ ಎಲ್ಲ ಆಗಿರೋದು ಅಂತ ರಾಜಣ್ಣವರು ಬೇರೆ ಬೇರೆ ನಾಯಕರು ಸಿಡಿದಿದ್ದಾರೆ. ಒಂದು ಸಲ ಪಟ್ಟಿ ಬಂದು ಅಲ್ಲಿ ಚೇಂಜ್ ಆಗಿ ಮತ್ತೆ ಸಂಪುಟ ಸೇರಿದ ಮಿನಿಸ್ಟ್ರ್ ಆದಮೇಲೆ ಮತ್ತೆ 4 ದಿನಕ್ಕೆ ಮಾಜಿಗಳನ್ನಾಗಿ ಮಾಡ್ತಿರೋದೆಲ್ಲ ಕಾಂಗ್ರೆಸ್ನ ಇತಿಹಾಸದಲ್ಲಿ ನೋಡ್ದಿರೋದು. ಇದು ಡಿ ಕೆ ಅವಧಿಯಲ್ಲಿ ಆಗಿರೋದು. ಇಷ್ಟು ಗೊಂದಲ ಸಿದ್ದರಾಮಯ್ಯನವ್ರು ಇದ್ದಾಗ ಅಥವಾ ಬೇರೆಯವ್ರ ಅವಧಿಯಲ್ಲಿ ಹಿಂಗೆಲ್ಲ ಆಗೇ ಇರಲಿಲ್ಲ ಅಂತ ಸೀನಿಯರ್ಸ್ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರು ಪರಿಷತ್ ಎಲೆಕ್ಷನ್ನು ಅದು ಇದು ಎಲ್ಲ ತುಂಬ ಚೆನ್ನಾಗಿ ನಿಭಾಯಿಸಿ ತೋರಿಸಿದ್ರು. ಸಿ ಎಂ ಆಗ್ತಿದ್ದಂಗೆ ಅವ್ರಿಗೊಂದು ಬಲ ಸಿಕ್ತು. ಬಟ್ ಸಂಪುಟದ ವಿಚಾರದಲ್ಲಿ ಮಾತ್ರ ಮುಜುಗರ, ಕಳವಳ, ಹೈಕಮಾಂಡ್ ಒತ್ತಡ ಎಲ್ಲವೂ ಅವ್ರನ್ನ ಆವರಿಸ್ಕೊಂಡಿದೆ. ಸೆಷನ್ ಶುರುವಾಗೋಕ್ಕಿಂತ ಮುಂಚೆನೇ ಖಾತೆ ಫೈನಲ್ ಆಗುತ್ತೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರಿದ್ದಾರೋ ಅವ್ರಿಗೆ ಖಾತೆ ಹಂಚಿಬಿಡೋದು, ಆಮೇಲೆ ಸೆಷನ್ ಮುಗಿದ ಮೇಲೆ ಮತ್ತೆ ಚೇಂಜ್ ಮಾಡೋದು. ನೋಡಿ ಹೆಂಗಿದೆ ಆಟ ಅಂತ. ಈಗ ಖಾತೆ ಹಂಚಿರ್ತಾರೆ, 1-2 ಉಳಿಸ್ಕೊಂಡು ಬೇರೆದು ಹಂಚ್ತಾರ. ಯಾರ್ಯಾರನ್ನ ಇಳಿಸ್ತಾರೋ ಅವ್ರನ್ನಷ್ಟೇ ಉಳಿಸ್ಕೊಳಕ್ಕಾಗತ್ತಾ ಖಾತೆನ? ಅದು ಹೆಂಗೆ ಮಾಡ್ತಾರೋ ಒಟ್ಟಿನಲ್ಲಿ ಸೆಷನ್ಗಿಂತ ಮುಂಚೆನೇ ಖಾತೆ ಹಂಚಿಕೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ನಿನ್ನೆ ಬಂದ ಮೇಲೆ ಹೇಳಿದ್ದಾರೆ. ಬದಲಾವಣೆ ಚೇಂಜ್ ಮಾಡೋದು ಸೆಷನ್ ಆದಮೇಲೆ ಅಂತ ಖಚಿತಪಡಿಸಿದ್ದಾರೆ. ಸೊ ಇಬ್ಬರು ರಾಜೀನಾಮೆ, 3 ಜನ ಇನ್ನಾಗ್ತಾರೆ. ಖಾತೆ ಹಂಚಿಕೆ ಇವತ್ತು ನಾಳೆ ಅಷ್ಟೊತ್ತಿಗೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅಸಲಿ ಸ್ಟ್ರೆಸ್ ಶುರು ಆಗಿರೋದು ಸಿದ್ದರಾಮಯ್ಯನವರಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.